ನಮಸ್ಕಾರ ಸ್ನೇಹಿತರೆ, ಬಿಸ್ನೆಸ್ ಕ್ಲಾಸ್ ಕನ್ನಡಗೆ ನಿಮಗೆ ಸ್ವಾಗತ. ನಾನು ಚಂದನ್ ಗೌಡ. ಇವತ್ತಿನ ವಿಷಯ ಅಥವಾ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನನಗೆ ಒಬ್ರು ತುಂಬಾ 3-4 ಕಮೆಂಟ್ಗಳು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬಿಟ್ಟು ಆಮೇಲೆ ವಿಷಯಕ್ಕೆ ಬರ್ತೀನಿ. ಫಸ್ಟ್ ಕಮೆಂಟ್ ಅವ್ರು ಮಾಡಿರೋದು, ಸರ್ ಟೋಟಲಿ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ. ಬಿಸ್ನೆಸ್ ಅಂದ್ರೆ ಜಸ್ಟ್ ಪಾರ್ಟ್ ಟೈಮ್ ವರ್ಕ್ ಮಾಡಿದ್ರೆ ಬಿಸ್ನೆಸ್ ಸಕ್ಸಸ್ ಆಗಲ್ಲ. 24/7 ವರ್ಕ್ ಮಾಡಬೇಕು. ಮೊದಲು ಬಿಸ್ನೆಸ್ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ ಸರ್. ಓಕೆ, ಬಿಸ್ನೆಸ್ಸು ನಾನು ಇವತ್ತಿಂದ ನೋಡ್ತಾ ಇಲ್ಲ. ನನ್ನ ತಂದೆ ಒಂದು ಬಾರ್ ನಡೆಸ್ತಾ ಇದ್ರು. ಸೊ ಅವಾಗಿಂದ ನಾನು ಬಿಸ್ನೆಸ್ ನೋಡ್ಕೊಂಡ್ ಬಂದೀನಿ. ನಮ್ಮ ತಂದೆ ಮತ್ತೆ ಅವ್ರ ಪಾರ್ಟ್ನರ್ ಸೇರಿ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾ ಹೆಂಗಾಯ್ತು, ಫ್ಲಾಪ್ ಆಯ್ತು, ನಾವು ಎಷ್ಟು ಲಾಸ್ ಆದ್ವಿ, ಎಷ್ಟು ಕೆಳಗೆ ಬಂದ್ವಿ, ಎಲ್ಲಿದ್ದವರು, ಇದನ್ನೆಲ್ಲ ನೋಡ್ಕೊಂಡು ಬೆಳೆದಿರೋದು ನಾನು. ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನಾನು 2ನೇ ಕ್ಲಾಸ್ 3ನೇ ಕ್ಲಾಸ್ ಇಂದನೂ ವ್ಯವಹಾರ ನೋಡ್ಕೊಂಡೇ ಬಂದಿರೋದು. ಈ ಪಾಯಿಂಟಿಗೆ ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದೀನಿ. ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ. ಪಾರ್ಟ್ ಟೈಮ್ ಅಲ್ಲ, ಮತ್ತೆ 24/7 ವರ್ಕ್ ಮಾಡಬೇಕು. ನನ್ನ ಪೂರ್ತಿ ಎಲ್ಲಾ ವಿಡಿಯೋಸ್ನು ನೀವು ನೋಡಿದ್ರೆ, ಅಥವಾ ನೀವು ಒಂದು ವಿಡಿಯೋ ಮೇಲೆ ಕಮೆಂಟ್ ಮಾಡ್ತಾ ಇದೀರಾ ಅಂತಂದ್ರೆ ಆ ವಿಡಿಯೋನ ಫುಲ್ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಈ ಕಮೆಂಟ್ ನೀವು ಮಾಡ್ತಿರ್ಲಿಲ್ಲ. ಫಸ್ಟ್ ವಿಡಿಯೋನ ಕರೆಕ್ಟ್ ಆಗಿ ನೋಡಿ ಬ್ರದರ್, ಆಮೇಲೆ ಮಾತಾಡಿ. ಸೆಕೆಂಡ್ ಕಮೆಂಟು, ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲ, ನೀವು ಸಕ್ಸಸ್ ಬಿಸ್ನೆಸ್ ಮ್ಯಾನ, ನೀವು ಫಸ್ಟ್ ಸಕ್ಸಸ್ ಆಗಿ ಆಮೇಲೆ ಎಲ್ರಿಗೂ ಹೇಳ್ಬೇಕು. ನೋಡಿ, ನೀವು ಎರಡು ಡಿಫ್ರೆಂಟ್ ಪದಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಿದ್ದೀರಾ. ಏನಂದ್ರೆ, ಒಂದು ಎಕ್ಸ್ಪೀರಿಯನ್ಸ್ ಇದೆಯಾ ಅಥವಾ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ. ಸಕ್ಸಸ್ಫುಲ್ ಆಗಿರೋರೇ ಮಾತಾಡ್ಬೇಕು ಅಂತಂದ್ರೆ ನೀವು ಬೇರೆ ಯಾವ್ದಾದ್ರು ಮೇ ಬಿ ಅಂಬಾನಿ ಅವ್ರ ಚಾನಲ್, ಇಲ್ಲಾಂದ್ರೆ ಟಾಟಾ ಎಂಟರ್ಪ್ರೈಸ್ ಅವ್ರ ಯಾವ್ದಾದ್ರು ಚಾನಲ್ ನೀವು ಫಾಲೋ ಮಾಡ್ಬೇಕಾಗತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ನೀವು ಕೇಳಿದ್ರೆ, ಹೌದು, ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಹೆಚ್ಚು ಕಮ್ಮಿ 10 ವರ್ಷದಿಂದ ನಾನೇ ಒಂದೊಂದಲ್ಲ, ಇದೆಲ್ಲ ಇನ್ನೊಂದು ಮತ್ತೊಂದು ಅಂತ ಅಂದ್ಬಿಟ್ಟು ಒಂದು 10 ಬಿಸ್ನೆಸ್ನ ಚೇಂಜ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಇವಾಗ 3 ಬಿಸ್ನೆಸ್ ಅಲ್ಲಿ ಆಕ್ಟಿವ್ ಆಗಿದ್ದೀನಿ ನಾನು. ಸಕ್ಸಸ್ಫುಲ್ ಆಗಿರೋರೇ ಮಾತಾಡ್ಬೇಕು ಅಂತಂದ್ರೆ ಎಕ್ಸ್ಪೀರಿಯನ್ಸಿಗೆ ಬೆಲೆ ಇರಲ್ಲ. ಬರೀ ಎಕ್ಸ್ಪೀರಿಯನ್ಸ್ ಇರೋರು ಮಾತಾಡಂಗಿಲ್ಲ ಅಂತಂದ್ರೆ ಮೇ ಬಿ ನೀವು ಬೇರೆ ಸಕ್ಸಸ್ಫುಲ್ ಯಾರು ಯೂಟ್ಯೂಬರ್ಸ್ ಇದ್ರ ಬಗ್ಗೆ ಮಾತಾಡ್ತಾರೆ ಕನ್ನಡದಲ್ಲಿ, ನೀವು ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಅವ್ರ ಚಾನಲ್ನ ನೋಡ್ಬೋದು. ಮತ್ತೆ ಅವ್ರೇನಾದ್ರು ಚೆನ್ನಾಗಿ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಮತ್ತೆ ನಾನು ಏನ್ ಚೇಂಜ್ ಮಾಡ್ಕೋಬಹುದು ಅಥವಾ ಏನ್ ಅಳವಡಿಸ್ಕೋಬಹುದು ಅಂತ ನಾನು ಖಂಡಿತ ಅದನ್ನ ತಗೊಂತೀನಿ, ಸ್ಪೋರ್ಟಿವ್ ಆಗಿ ತಗೊಂತೀನಿ. ಮತ್ತೆ 3ನೇ ಕಮೆಂಟು, ಸರ್ ನಿಮ್ಮ ಬಗ್ಗೆ ಪ್ಲೀಸ್ ಅಪ್ಡೇಟ್ ಕೊಡಿ. ನೀವು ಯಾರು, ನಿಮ್ಮ ಎಜುಕೇಶನ್ ಏನು ಆಗಿದೆ ಅಂತ. ಸೊ ನನ್ನ ಹೆಸರು ಚಂದನ್ ಗೌಡ ಅಂತ ಅಂದ್ಬಿಟ್ಟು, ನಮ್ಮೂರು ಕನಕಪುರ. ಎಜುಕೇಶನ್ ಅಂದ್ರೆ ನಾನು ಬರೀ 2nd PUC ಓದಿದ್ದೀನಿ, PCMB. PUC ಮುಗಿಸಿದ ತಕ್ಷಣ ನಾನು ಕೆಲ್ಸಕ್ಕೆ ಸೇರ್ಕೊಂಡೆ. ಕೆಲಸ ಮಾಡಿ ಒಂದು 2011ರಿಂದ 2015 ತನಕ ನಾನು ಕೆಲಸ ಮಾಡ್ತಾ ಇದ್ದೆ. 2015ರಿಂದ ನಾನು ಬಿಸ್ನೆಸ್ಗೆ ಕಾಲಿಟ್ಟೆ. ಸೊ ಅಲ್ಲಿಂದ ಇಲ್ಲಿ ತನಕ ನಾನು ಅವಾಗ್ಲೇ ಹೇಳ್ದಂಗೆ 10 ಬೇರೆ ಬಿಸ್ನೆಸ್ಗಳನ್ನ ಟ್ರೈ ಮಾಡಿದೆ. 2018ರಲ್ಲಿ ನಾನು ಒಂದು ಬಿಸ್ನೆಸ್ಸಿಗೆ ಸ್ಟಿಕ್ ಆನ್ ಆಗಿ ಅಲ್ಲಿಂದ ಮತ್ತೆ 2 ಬಿಸ್ನೆಸ್ನ ಆಡ್ ಆನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕಾನ್ಸ್ಟೆಂಟ್ ಆಗಿ ಎಲ್ಲಾದ್ರಲ್ಲೂ ದುಡ್ಡು ಮಾಡಿದೆ ಅಂತಿಲ್ಲ, ತುಂಬಾ ಬಿದ್ದಿದ್ದೀನಿ ಕೆಳಗಡೆ. ಒಂದು ಟೈಮಲ್ಲಿ 10 ಲಕ್ಷಕ್ಕೆ ಎದುರ್ಕೊಂಡು ಏನ್ ಮಾಡೋದೋ ಗೊತ್ತಿಲ್ಲ, ಹೆಂಗಾಗ್ಬಿಡುತ್ತೆ ಹಂಗೆ ಸಾಲ, 10 ಲಕ್ಷ ಸಾಲಕ್ಕೆ. ಸೊ ಇವತ್ತು ಸಾಲದಲ್ಲಿದೆ. ಯಾವುದೇ ಬಿಸ್ನೆಸ್ ಅಂದ್ರೂ ಸಾಲ ಕ್ರೆಡಿಟ್ ಇದ್ದೇ ಇರುತ್ತೆ. ಅದನ್ನ ನಾವು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಫಿಟೇ ಬೇರೆ, ಸಕ್ಸಸ್ಸೇ ಬೇರೆ, ಲಾಸೇ ಬೇರೆ, ಫೇಲ್ಯೂರೇ ಬೇರೆ. ಒಬ್ಬ ಮನುಷ್ಯ ಪ್ರಾಫಿಟ್ ತಗೊಂತವನೆ ಅಂತಂದ್ರೂ ಅವ್ನು ಫೇಲ್ಯೂರ್ ಆಗ್ಬೋದು, ಅಥವಾ ಲಾಸ್ ಅಲ್ಲಿ ಇದಾನೆ ಅಂತಂದ್ರೂ ಸಕ್ಸಸ್ ಆಗ್ಬೋದು. ಎರಡೂ ಬೇರೆ ಬೇರೆ ದಾರಿ ಇರುತ್ತೆ. ಅನ್ಕೊಳ್ಳಿ, ಒಬ್ಬ ಬಿಸ್ನೆಸ್ ಮ್ಯಾನು ಒಂದು 10 ಕೋಟಿ ತಿಂಗ್ಳಿಗೆ ಟರ್ನ್ ಓವರ್ ಮಾಡ್ತಾ ಇರ್ತಾನೆ. ಅದೇ ಇನ್ನೊಬ್ಬ ಬಿಸ್ನೆಸ್ ಮ್ಯಾನು ತಿಂಗಳಿಗೆ 10 ಕೋಟಿ ಲಾಭ ತಗೊಂತಾ ಇರ್ತಾನೆ. ಇದೆರಡನ್ನು ನೀವು ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? 10 ಕೋಟಿ ಟರ್ನ್ ಓವರ್ ಮಾಡೋನ್ನ ನೀವು ಸಕ್ಸಸ್ಫುಲ್ ಅಂತ ಹೇಳ್ತೀರಾ, ಅಥವಾ 10 ಕೋಟಿ ಲಾಭ ತೆಗೆಯೋನ ಸಕ್ಸಸ್ಫುಲ್ ಅಂತ ಹೇಳ್ತೀರಾ? ಎಕ್ಸ್ಪೀರಿಯನ್ಸು, ಸಕ್ಸಸ್ಸು ಎರಡು ಬೇರೆ. ನನ್ನ ಬಗ್ಗೆ ಏನು ಹೇಳ್ಬೇಕು, ನನ್ನ ಹೆಸರೇನು, ನಾನು ಏನು ವಿಚಾರ ಹೇಳ್ಕೊಡ್ತಾ ಇದೀನಿ ಇದರಲ್ಲಿ, ಅದಷ್ಟು ಸಾಕು ಅನ್ಸುತ್ತೆ. ಅಥವಾ ನಿಮ್ಗೆ ಇನ್ನ ಡೀಟೇಲ್ ಆಗಿ ಬೇಕು ಅಂದ್ರೆ ನಾನು ಅದನ್ನೇ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ಅಂತ ಹೇಳಿದೀನಿ. ನೀವು ಕೇಳಿದ್ರೆ ಅದಕ್ಕೆ ನಾನು ಇದು ರೆಸ್ಪಾನ್ಸ್ ಮಾಡ್ತಾ ಇದೀನಿ.
ಇನ್ನ ಏನಾದ್ರು ಬೇಕಂದ್ರೆ ಅಥವಾ ಇನ್ನ ಡೀಟೇಲ್ ಆಗಿ ನಂದು ಮಾರ್ಕ್ಸ್ ಎಷ್ಟು ಅಥವಾ ನಂದು ಸಾಲ ಎಷ್ಟು, ನಂದು ಕಂಪ್ನಿ ಹೆಸರೇನು, ಅದೆಲ್ಲ ಬೇಕಂದ್ರೆ ಕಮೆಂಟ್ ಮಾಡಿ. ಅದನ್ನ ನಾನು ನಿಮ್ಗೆ ಸಪ್ರೇಟ್ ಆಗಿ ಮೇಲೋ ಅಥವಾ ಇನ್ನೊಂದೋ ಮಾಡಿ ಡಾಕ್ಯುಮೆಂಟ್ಸ್ ಕಳ್ಸಿಕೊಡ್ತೀನಿ ನಿಮ್ಗೆ ಒಂದು ಕಾಪಿನ. ಥ್ಯಾಂಕ್ ಯು ಬ್ರದರ್. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬರೀ ಕಮೆಂಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ, ನಮ್ಗೊಬ್ಬ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಓಕೆ, ಇದು ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಇವತ್ತಿಂದು ಏನಂದ್ರೆ, ನಾನು ಲಾಸ್ಟ್ ಅಲ್ಲಿ ಹೇಳಿದ್ದೆ GST ಇಂದ ನೋಟಿಸಸ್ ಬರ್ತಾ ಇದೆ ಜನಕ್ಕೆ. ಸೊ ಎಲ್ಲರೂ ನಾವು ಇನ್ಮೇಲೆ ಕ್ಯಾಶ್ ತಗೊಂತೀವಿ, ಫೋನ್ ಪೇ ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು UPI ನ ತುಂಬಾ ಜನ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಇಲ್ಲೇ ತಪ್ಪು ಮಾಡ್ತಿರೋದು ನಾವು. ಏನಂದ್ರೆ ನಮ್ಮ ಲೆಕ್ಕಾಚಾರ ಇಷ್ಟಿದೆ, ನಮ್ ಬಿಸ್ನೆಸ್ ಇಷ್ಟಿದೆ, ನಮ್ ಟರ್ನ್ ಓವರ್ ಇಷ್ಟಿದೆ ಅಂತಂದ್ರೇನೆ ಜನ ಬೆಲೆ ಕೊಡೋದು. ನಮ್ ಟರ್ನ್ ಓವರ್ ತೋರಿಸ್ತಾ ಇಲ್ಲ, ಬರೀ ಬ್ಲಾಕ್ ಅಲ್ಲಿ ತಗೊಂಡ್ ನಾನು ದುಡ್ಡು ಇಟ್ಕೊಂತ ಇದೀನಿ ಅಂದ್ರೆ ನಮ್ಗೆ ಬೆಲೆ ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ ಅಲ್ಲಿ ನಮ್ದೆಲ್ಲ ಬಿಲ್ಸು, ಪರ್ಚೇಸು, ಸೇಲ್ಸು ಎಲ್ಲ ಡಾಕ್ಯುಮೆಂಟ್ ಆಗಿರ್ಬೇಕು. ನಮ್ಮ ಹತ್ರ ಅದು ಹಾರ್ಡ್ ಕಾಪಿ ಆಗ್ಲಿ ಸಾಫ್ಟ್ ಕಾಪಿ ಆಗ್ಲಿ ನಮ್ಮ ಹತ್ರ ಇರ್ಬೇಕು. ನಾವ್ ಅದೇನು ಇಟ್ಕಂತಾನೆ ವಿತೌಟ್ ಬಿಲ್ ಅಲ್ಲಿ ಪರ್ಚೇಸ್ ಮಾಡ್ಕೊಂತೀವಿ, ವಿತೌಟ್ ಬಿಲ್ ಅಲ್ಲೇ ಸೇಲ್ ಮಾಡ್ತೀವಿ. ಆರೆಲ್ಸ್ ನಮ್ದು ರೆಸ್ಟೋರೆಂಟ್ ಇಲ್ಲ ಬೇಕರಿನ ನಡೆಸ್ತಾ ಇದೀವಿ ಅಂತಂದ್ರೆ ನನಗೆ ಅಲ್ಲೇನು ಬಿಲ್ಲೇ ಕೊಡಲ್ಲ. ನಾನು ನನ್ನ ಲೆಕ್ಕಾಚಾರಕ್ಕೆ ಮಾತ್ರ ಒಂದು ಸಣ್ಣ ಬಿಲ್ ಇಟ್ಕೊಂತೀನಿ, ಬಟ್ ಅದು ನಾನು ಗೌರ್ಮೆಂಟ್ಗೆ ತೋರ್ಸೋದೇ ಇಲ್ಲ. ಈ ತರ ನೀವು ಏನಾದ್ರು ಥಿಂಕ್ ಮಾಡ್ಕೊಂಡು ನಿಮ್ಮ ಟರ್ನ್ ಓವರ್ನ ಸರ್ಕಾರದಿಂದ ಮುಚ್ಚಿಟ್ಕೊಂಡು ಬರೀ ಕ್ಯಾಶ್ ಅಲ್ಲೇ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಹೋದ್ರೆ ನಾಳೆ ದಿವಸ ನಿಮ್ಗೆ ಬಿಸ್ನೆಸ್ ಡೌನ್ ಆಗುತ್ತೆ ಅಂದ್ಕೊಳ್ಳಿ. ಓಕೆ, ನಿಮ್ಗೊಂದಷ್ಟು ಅಮೌಂಟ್ ಬೇಕಿರುತ್ತೆ ಸೊ ದಟ್ ನಿಮ್ಮ ಹೋಟೆಲ್ ಅಥವಾ ಬೇಕರಿನ ರಿನೋವೇಷನ್ ಮಾಡೋದಕ್ಕೆ. ನೀವು ಬ್ಲ್ಯಾಕ್ ಮನಿ ಇಟ್ಕೊಂಡಿರ್ತೀರಾ, ಅದನ್ನೆಲ್ಲ ಖರ್ಚು ಮಾಡಿರ್ತೀರಾ ಅಥವಾ ಇನ್ಯಾರಿಗೋ ಕೊಟ್ಟಿರ್ತೀರಾ. ಟೈಮ್ಗೆ ದುಡ್ಡು ಬರಲ್ಲ, ನೀವು ರಿನೋವೇಟ್ ಮಾಡಬೇಕು. ಅದೇ ನೀವು ವೈಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಪ್ರಾಪರ್ ಟ್ಯಾಕ್ಸ್ ಎಲ್ಲ ಪೇ ಮಾಡಿ ನಿಮ್ಮ ಹತ್ರ ITR ಫೈಲ್ ಮಾಡಿರೋದಿದ್ರೆ ಇಮಿಡಿಯೇಟ್ ಯಾವ ಬ್ಯಾಂಕ್ ಬೇಕಾದ್ರೂ ಬಂದು ನಿಮ್ಗೆ ಲೋನ್ ಕೊಡ್ತಾರೆ. ಆ ಲೋನ್ ತಗೊಂಡು ನೀವು ರಿನೋವೇಟ್ ಮಾಡಿ ಮತ್ತೆ ನಿಮ್ ಬಿಸ್ನೆಸ್ ನ ಜಾಸ್ತಿ ಮಾಡ್ಕೋಬಹುದು. ಅದೇ ನೀವು ಬರೀ ಬ್ಲ್ಯಾಕ್ ಅಲ್ಲೇ ಮಾಡ್ಕೊಂಡೋದ್ರೆ ನಿಮ್ ಕೈಲಿ ಆಗಲ್ಲ. ಪದೇ ಪದೇ ಬ್ಲ್ಯಾಕ್ ಅಂತ ಏನಕ್ಕೆ ಯೂಸ್ ಮಾಡ್ತಾ ಇದೀನಿ ಅಂತಂದ್ರೆ, ಎನಿಥಿಂಗ್ ಯು ಪರ್ಚೇಸ್ ಆರ್ ಯು ಸೆಲ್ ವಿತೌಟ್ ಎ ಬಿಲ್ ವೇರ್ ದ ಕ್ಯಾಶ್ ಟ್ರಾನ್ಸಾಕ್ಷನ್ ಹ್ಯಾಪನ್ಸ್, ದಟ್ ಕ್ಯಾಶ್ ಈಸ್ ಆಲ್ವೇಸ್ ಎ ಬ್ಲ್ಯಾಕ್ ಮನಿ ಅಂತಾನೆ ಕನ್ಸಿಡರ್ ಆಗೋದು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ, ಆದಷ್ಟು ಅವಾಯ್ಡ್ ಮಾಡಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ನನ್ಗೆ ಅದು ಬೆನಿಫಿಟ್ ಆಗ್ಬಿಡ್ಬೋದು. ಇವತ್ತು ನಾನು ಬರೀ ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಗುರು, ಏನಾಗುತ್ತೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ಕೊಂತೀನಿ ಗುರು, ನಂಗೆ ಏನ್ ಆಗ್ಬೇಕು, ನನ್ಗೇನಿಲ್ಲ, ನನಗೆ ದುಡ್ಡು ಬಂದ್ರೆ ನನ್ನ ಮನೆ ನಡೆಯುತ್ತೆ ಅಂತ ಮೈಂಡ್ ಸೆಟ್ ನೀವು ಇಟ್ಕೊಂಡು ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ಬಿಟ್ಟು UPI ಆಗ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆಗ್ಲಿ ಸ್ಟಾಪ್ ಮಾಡ್ಬಿಟ್ರೆ ದೇಶ ಮುಂದಕ್ಕೆ ಹೋಗಲ್ಲ. ನಾಳೆ ದಿವಸ ನಾವು ಕಂಪ್ಲೇಂಟ್ ಮಾಡೋ ರೈಟ್ಸ್ ಇರಲ್ಲ ನಮ್ಗೆ. ಯಾಕಂದ್ರೆ ನಾವೆಲ್ಲ ಫುಲ್ಲು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ. ಸರ್ಕಾರಕ್ಕೆ ಯಾವ್ದು ನಾವು ಪ್ರೂಫ್ ತೋರಿಸ್ತಾ ಇಲ್ಲ, ಇಷ್ಟು ನಾನು ಬಿಸ್ನೆಸ್ ಮಾಡ್ತಾ ಇದೀನಿ ತಗೊಳ್ಳಿ ಇಷ್ಟು ಟ್ಯಾಕ್ಸು ಏನು ಹೇಳ್ತಾ ಇಲ್ಲ ನಾವು. ಸೊ ನಾವೇನಾದ್ರು ನಮ್ಗೆ ಬೇಕಾಗಿರೋದನ್ನ ನಾವು ಸರ್ಕಾರದ ಹತ್ರ ಕೇಳಬೇಕು ಅಂತಂದ್ರೆ ನಾವು ಸರ್ಕಾರಕ್ಕೆ ಫಸ್ಟ್ ಏನ್ ಕೊಡ್ಬೇಕು ಅದನ್ನ ಕರೆಕ್ಟಾಗಿ ಕೊಡ್ಬೇಕು ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ಆಕ್ಚುಲಿ ನಾನು ಫ್ರೈಡೇ ಒಂದು ವಿಡಿಯೋ ಹಾಕ್ಬೇಕಿತ್ತು, ಮತ್ತೆ ಇವತ್ತು ಮಂಡೇ, ಇವತ್ತು ಒಂದು ಆಕ್ಚುಲಿ ಬೇರೆ ವಿಡಿಯೋ ಹಾಕ್ಬೇಕಿತ್ತು, ಕಾರಣಾಂತರಗಳಿಂದ ಶೂಟ್ ಮಾಡಕ್ ಆಗಿರ್ಲಿಲ್ಲ. ಸೊ ಇವತ್ತು ಇದನ್ನ ನೋಡಿ, ಮತ್ತೆ ಕಮಿಂಗ್ ಬುಧವಾರ ಮತ್ತೆ ಶುಕ್ರವಾರಕ್ಕೆ 2 ವಿಡಿಯೋ ಬರುತ್ತೆ. ಕಂಪ್ಲೀಟ್ ಈ GST ಬಗ್ಗೆನೇ ಏನ್ ತಲೆನೋವುಗಳು ನಡೀತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಇನ್ನ ಡೀಟೇಲ್ಡ್, ಮತ್ತೆ ಮೇಯ್ನ್ ಆಗಿ ಯಾವ ತರ ನಾವು ಹೊಸ ಸ್ಟಾರ್ಟ್ಅಪ್ ಮಾಡ್ತಿರೋ ಕಂಪ್ನಿಗಳಿಗೆ, ಅಂದ್ರೆ ನಾನು ಇವಾಗೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ, ಅದಕ್ಕೆ ನಾನು ಟ್ಯಾಕ್ಸ್ ಉಳಿಸೋದು ಹಿಂಗೆ ಶುಕ್ರವಾರ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ವೀಕು ಒಂದು ಹೆಸರಿಟ್ಬಿಟ್ಟು ಆ ವಾರನ ಒಂದು ವಾರ ಪೂರ್ತಿ ಒಬ್ರು ವಿಚಾರವಂತರ ಕಡೆಯಿಂದ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಡೋಣ ಅಂತ ಇದೀನಿ. ಅದೇನಂದ್ರೆ, ಒಂದು ಬಿಸ್ನೆಸ್ಗೆ ಮೇನ್ ಬೇಕಾಗೋದು ಆಡಿಟರ್ ಮತ್ತೆ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್. ಯಾಕಂದ್ರೆ ನಂದು ಏನ್ ಲೆಕ್ಕಾಚಾರ ಬಿಸ್ನೆಸ್ ನಡೀತಾ ಇದೆ ಅದನ್ನ ನಾನು ಕರೆಕ್ಟಾಗಿ ನನಗೆ ಹೇಳ್ಕೊಡ್ಬೇಕು ಅಂತಂದ್ರೆ ಒಬ್ಬ ಆಡಿಟರ್ ತುಂಬಾ ಮುಖ್ಯ. ಆ ಲೆಕ್ಕ ಪರಿಶೋಧಕರನ್ನ ನಾವು ಮಾತಾಡಿಸಿ ನಿಮ್ಗೆ ಇರುವಂತ ಸಣ್ಣ ಪುಟ್ಟ ಡೌಟ್ಸ್ಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕ್ವಶನ್ಸ್ ಆಗಿರ್ಬೋದು ಎಲ್ಲದಕ್ಕೂ ನಾನು ಆನ್ಸರ್ ಅವ್ರ ಕಡೆಯಿಂದನೇ ಕೊಡಿಸ್ತೀನಿ. ಆದ್ರೆ ಇವಾಗಲೇ ನೀವು ಅದಕ್ಕೆಲ್ಲ ಕಮೆಂಟ್ ಮಾಡಿ ನಿಮ್ಮ ಕ್ವಶನ್ಗಳನ್ನ ನಮ್ಗೆ ತಿಳಿಸಿ ಅಥವಾ ನಮಗೆ ಮೆಸೇಜ್ ಮಾಡಿ. ಏನಲ್ಲಿ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು, ಬಿಸ್ನೆಸ್ ಕ್ಲಾಸ್ ಕನ್ನಡಗೆ DM ಮಾಡ್ಬೋದು, ಮೇಲ್ ಕೂಡ ಮಾಡ್ಬೋದು. ಬಿಸ್ನೆಸ್ ಕ್ಲಾಸ್ ಕನ್ನಡ ಸ್ಪೇಸ್ ಇಲ್ಲ ಎಲ್ಲೂ @gmail.com ಇದಕ್ಕೆ ನೀವು ಮೇಲ್ ಮಾಡಿದ್ರು ನಾವು ಖಂಡಿತ ಅದನ್ನ ತಗೊಂಡು ಆಡಿಟರ್ಸ್ ಇರ್ಬೋದು, ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಇರ್ಬೋದು, ಅಥವಾ ನಮ್ಗೆ CAನೇ ಒಬ್ರನ್ನ ಇಂಟರ್ವ್ಯೂ ಮಾಡೋಣ ಅಂತಿದೀವಿ, ಮಾತಾಡ್ಸೋಣ ಅಂತ ಇದೀವಿ, ಅವ್ರ ಕಡೆಯಿಂದನೂ ನಿಮ್ಗೆ ಒಂದು ಪ್ರಾಪರ್ ಇನ್ಫಾರ್ಮೇಶನ್, ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡೋ ಪ್ರಯತ್ನ ಮಾಡ್ತಾ ಇದೀವಿ. ಮುಂದಿನ ವಾರ 3 ದಿವಸ
ಸೋಮವಾರ, ಬುಧವಾರ ಮತ್ತು ಶುಕ್ರವಾರ 3 ದಿವಸ 3 ವಿಡಿಯೋ ಬರುತ್ತೆ. ನೋಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ಮತ್ತೆ ಸಿಗೋಣ. ನಮಸ್ಕಾರ.